this is Anusha and welcome to my channel. Fully ready and dressed up. ಯಾಕೆ ಅನ್ಕೋತಾ ಇದ್ದೀರಾ? We are going to explore Malleshwaram street shopping. So ಈ ಐಡಿಯಾ ತುಂಬಾ ದಿನದಿಂದನೇ ಇತ್ತು, but I didn't thought I'll start from Malleshwaram. I ever wanted to start from Jayanagara because Jayanagara street shopping and Jayanagara is as a place, it's so close to my heart. It's like my adda. ಜಾಸ್ತಿ ಶಾಪಿಂಗ್ ಮಾಡಿರೋದು, ಟೈಮ್ ಸ್ಪೆಂಡ್ ಮಾಡಿರೋದು ಎಲ್ಲ ಜಯನಗರದಲ್ಲಿ. ಸೊ ನಾನು ಜಯನಗರದಿಂದ ಸ್ಟ್ರೀಟ್ ಶಾಪಿಂಗ್ ಸೀರೀಸ್ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡೆ, ಬಟ್ ಮಲ್ಲೇಶ್ವರಮಿಂದ ಸ್ಟಾರ್ಟ್ ಆಗ್ತಿದೆ. ಬಟ್ ಮಲ್ಲೇಶ್ವರಂ ಈಸ್ ಅ ಗ್ರೇಟ್ ಪ್ಲೇಸ್. ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಮಾರ್ನಿಂಗ್ 11 o'clock 11:30 ಆಗ್ತಿದೆ. ನಾವು ಹೋಗೋಷ್ಟರಲ್ಲಿ 12 ಆಗುತ್ತೆ. ಇಟ್ಸ್ ದ ರೈಟ್ ಟೈಮ್ ಟು ಗೋ ಬಿಕಾಸ್ 12 o'clock ಹೋದರೆ ಎಲ್ಲ ಸ್ಟ್ರೀಟ್ ಎಲ್ಲ ಪ್ರತಿಯೊಂದು ಓಪನ್ ಆಗಿರುತ್ತೆ. And I don't know whether I'll go by my own vehicle or I'll take metro anta, because ನಿಮ್ಮ ಮನೆ ಹತ್ರ ಮೆಟ್ರೋ ಸ್ಟೇಷನ್ ಇದೆ. ಇಟ್ಸ್ ಬೆಸ್ಟ್ ಟು ಟ್ರಾವೆಲ್ ಇನ್ ಮೆಟ್ರೋ ಬಿಕಾಸ್ ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗಲ್ಲ ಆ್ಯಂಡ್ ಪೊಲ್ಯೂಷನ್ ಇಲ್ಲ, ಏನೂ ಇಲ್ಲ. ಇಟ್ ಇಸ್ ಆರಾಮಾಗಿ ಹೋಗ್ಬೋದು ಮೆಟ್ರೋದಲ್ಲಿ. ಮೆಟ್ರೋ ಕನ್ವೀನಿಯಂಟ್ ಇರೋದ್ರಿಂದ ಐ ಆಮ್ ಬೀನ್ ಟ್ರಾವೆಲಿಂಗ್ ಇನ್ ಮೆಟ್ರೋ. ಸೊ ಲೆಟ್ಸ್ ಸಿ. I go in metro, I'll take stop in ಮಂತ್ರಿ ಸ್ಕ್ವೇರ್. ಮಂತ್ರಿ ಸ್ಕ್ವೇರ್ ಸ್ಟಾಪ್ ತೊಗೊಂಡ್ರೆ ಡೈರೆಕ್ಟ್ ಮಾಲ್ ಒಳಗಡೆ ಹೋಗ್ಬೋದು. ಸೆಕೆಂಡ್ ಫ್ಲೋರ್ಗೆನೆ ಡೈರೆಕ್ಟ್ ಮಾಲ್ ಒಳಗಡೆ ಎಂಟ್ರಿ ಇರುತ್ತೆ. ಇಲ್ಲಾಂದ್ರೆ ಮಲ್ಲೇಶ್ವರಂ ಸ್ಟಾಪು ಇದೆ, ಬಟ್ ನಾನು ಯಾವತ್ತು ಮಲ್ಲೇಶ್ವರಂ ಸ್ಟಾಪಲ್ಲಿ ಇಳ್ದಿಲ್ಲ. ಮಂತ್ರಿ ಸ್ಕ್ವೇರ್ ಮಾಲ್ ಆಚೆ ಬಂದ್ಬಿಟ್ಟು ಒಂಚೂರು ಹೋದ್ರೆ ಸಾಕು ಸ್ಟ್ರೀಟ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಆ್ಯಂಡ್ ಇಫ್ ಐ ಗೋ ಬೈ ಮೈ ಓನ್ ವೆಹಿಕಲ್, ಸೊ ಸ್ಟ್ರೀಟ್ ಹತ್ರನೇ ಹೋಗಿ ಪಾರ್ಕಿಂಗ್ ಮಾಡ್ತೀನಿ. ಸೊ ಯಾ, ವೈ ವಿ ಆರ್ ವೇಸ್ಟಿಂಗ್ ದ ಟೈಮ್, ಲೆಟ್ಸ್ ಗೋ. ಒಳಗಡೆ ಇದ್ದೀನಿ. ಸೊ ಐ ವಾಂಟ್ ಗೋ ಆ್ಯಂಡ್ ಚೆಕ್ ಫಾರ್ ಲೈಫ್ ಸ್ಟೈಲ್ಗೆ ಹೋಗ್ತಾ ಇದ್ದೀನಿ. ಲೈಫ್ ಸ್ಟೈಲಲ್ಲಿ ಐ ವಾಂಟ್ ಚೆಕ್ ಒನ್ ವಾಚ್. ಸೊ ಅದು ಲೈಫ್ ಸ್ಟೈಲ್ ಸ್ಟೋರಲ್ಲಿ ಇರುತ್ತೆ ಅಂದ್ಕೊಂಡು ಐ ಆಮ್ ಗೋಯಿಂಗ್. ಸೊ ಲೆಟ್ಸ್ ಸಿ. ಐ ಥಿಂಕ್ ಇಲ್ಲಿರುತ್ತೆ ಕ್ಯಾಶಿಯೋ ವಾಚಸ್. ಫಾಸಿಲ್ ಇದೆ, ಕ್ಯಾಶಿಯೋ ಇದೆ 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 ಆಫ್ಟರ್ ಮಂತ್ರಿ ಮಾಲ್ ಇಲ್ಲೇ ನಾವು ಫುಟ್ಪಾತಲ್ಲಿ ನಡ್ಕೊ ಬರಬೇಕು. ಬಂದರೆ ಸಾಕು, ಬದಿಲೇ ಸಿಗುತ್ತೆ. ಇಲ್ಲಿಂದ ಸ್ಟ್ರೀಟ್ ಸ್ಟಾರ್ಟ್ ಆಗುತ್ತೆ. ಮಂತ್ರಿ ಮಾಲಿಂದ ಟುವರ್ಡ್ಸ್ ಲೆಫ್ಟ್ ಬರಬೇಕು, ಸ್ವಲ್ಪ ಮುಂದೆ ಬರಬೇಕು ಅಷ್ಟೇ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಸ್ಟ್ರೀಟು.
ಇದು ವಿತ್ ಪ್ಲಾಜೋನಾ ಇದೂ? ಹೌದು ಮ್ಯಾಮ್, ಈ ಥರ ಬರುತ್ತೆ. ಶಂಕರ್ ಎಷ್ಟಿದು ಪ್ಲಾಜೋ ಸೆಟ್ಟು? ಇದರಲ್ಲಿ ಎಮ್ಮಿಂದ ಸ್ಟಾರ್ಟು. ಎಮ್ಮಿಂದ ಸ್ಟಾರ್ಟ್. ಆಲೂ ದಹಿ ಪಫ. ಆಲೂ ದಹಿ ಪಫ್ ರಸಗುಲ್ಲ. ಇದು ಫುಲ್ ಕುರ್ತಾನಾ? ಓಪನ್ ಮಾಡೋದು ಬೇಡ, ಹಂಗೇನು. ಸ್ವೆಟರಾ ಇದು? ಎಷ್ಟು ಒಂದು? ಅಲ್ಲೆಲ್ಲ 150 ಹೇಳ್ತವ್ರೆ. ಇರ್ಲಿ ಇರ್ಲಿ, ಎಲ್ಲ ಎಳ್ಗಾಕೋದು ಬೇಡ, ಹಂಗೆ ನಂಗೆ ಬೇಕಾದ್ರೆ ನೋಡ್ತೀನಿ. ಇದು ಓಪನ್ ಮಾಡಿ. ನನ್ನ ಸೈಜ್ ಅಲ್ಲ. ಗಾಟ್ ದ ಇಯರಿಂಗ್ಸ್. ಸೊ ಅವರು ಒಳಗಡೆ ಇನ್ನೂ ಕಲೆಕ್ಷನ್ ಇದೆ ಅಂತ ಕಳಿಸಿದ್ದಾರೆ. ಸೊ ಲೆಟ್ಸ್ ಸಿ. ಓ ಮೈ ಗಾಡ್, ದಿಸ್ ಸ್ಟ್ರೀಟ್ ಈಸ್ ಲೈಕ್ ಎಂಡ್ಲೆಸ್. ಇಟ್ಸ್ ಲೈಕ್ ಎಂಡ್ಲೆಸ್. ಆ ಕಡೆ ಸೈಡು ನಿಮಗಿರುತ್ತೆ. ಲೆಫ್ಟ್ ಸೈಡ್ ಇದ್ದೀನಿ. ಸೊ ನನ್ನ ರೈಟ್ ಸೈಡು ಕೂಡ ಇದೇ ಥರ ಸ್ಟ್ರೀಟ್ ಇದೆ. ಸೊ 2 ಸೈಡ್ ಇದೆ ಆ್ಯಂಡ್ ಇಟ್ ಈಸ್ ಸೋ ಹ್ಯೂಜ್. ತುಂಬ
ತುಂಬ ಎಷ್ಟುದ್ದ ಐ ಮೀನ್ ಎಷ್ಟೋ ಕಿಲೋಮೀಟರ್ಸ್ ಇದೆ. ಐ ಜಸ್ಟ್ ಶೋ ಯು. ನೋಡಿ ಆಪೋಸಿಟು ಆ ಕಡೆ ಸೈಡು ಲೆಫ್ಟ್, ನೀವು ರೈಟ್ ಸೈಡ್ ವಾಕ್ ಮಾಡ್ಕೊಂಡು ಬಂದು ಲೈಕ್ ಲೆಫ್ಟ್ ಸೈಡ್ ಹೋದ್ರು ಲೆಫ್ಟು ಇರುತ್ತೆ, ರೈಟು ಇರುತ್ತೆ, ಎರಡು ಸೈಡು ಇದೆ. ಸಿ ಎಲ್ಲಿದ್ದು ನಾನು ಮಂತ್ರಿ ಮಾಲ್ ಹತ್ರ. ಸೊ ಇಷ್ಟು ಲಾಂಗ್ ವೇ ಬಂದಿದ್ದೀನಿ. ಓ ಮೈ ಗಾಡ್, ಇನ್ನೂ ಇದೆ, ಹೋಗ್ತಾ ಇದ್ದಂಗೂ ಸಿಗ್ತಾ ಇದೆ. ಸೊ ದಟ್ ಸ್ಟ್ರೀಟ್ ಈಸ್ ನಾಟ್ ಎಂಡಿಂಗ್ ಬ್ರೋ, ಕಮ್ ಆನ್. ಬೆಟರ್ ಐ ವಿಲ್ ಸ್ಟಾಪ್ ಹಿಯರ್ ಬಿಕಾಸ್ ನನಗೆ ಇದಕ್ಕಿಂತ ನಡೆಯೋದಕ್ಕಾಗೋದಿಲ್ಲ. ಸೊ ರೈಟ್ ಸೈಡ್ ಟರ್ನ್ ತೊಗೊಂಡು ಹೋಗ್ತೀನಿ. ಸೊ ಅಲ್ಲೂ ಸ್ಟ್ರೀಟ್ ಇದೆ, ಜಸ್ಟ್ ವೀಡಿಯೋಸ್ ಮಾಡ್ತೀನಿ ಅಷ್ಟೇ ಬಿಕಾಸ್ ಎಲ್ಲ ಕಾಮನ್ ಇದೆ. ಒಬ್ರ ಹತ್ರ ಏನಿದೆ ಇನ್ನೊಬ್ರ ಹತ್ರ ಅದೇ ಇದೆ. ಸೊ ಯಾ ಲೆಟ್ಸ್ ಗೋ. ಓ ಮೈ ಗಾಡ್, ಇಟ್ಸ್ ಹ್ಯೂಜ್. ಒಂದು ಅಡ್ವೈಸ್ ಏನಂದರೆ ಫ್ಲ್ಯಾಟ್ಸ್ ಹಾಕೋಬನ್ನಿ ಅಥವಾ ಕಂಫರ್ಟಬಲ್ ಸ್ನೀಕರ್ಸ್ ಹಾಕೋಬನ್ನಿ. ಸೊ ಯಾ ಐ ವೋಟ್ ಮೈ ನ್ಯೂ ಫ್ಲ್ಯಾಟ್ಸ್. ಸೊ ಹೊಸದು ಹಾಕಿದ್ದೀನಿ, ಹೆಂಗಿರುತ್ತೆ ಅಂದ್ಕೊಂಡೆ, ಬಟ್ ಇಟ್ಸ್ ಕ್ವೈಟ್ ಕಂಫರ್ಟಬಲ್. ವಿಡಿಯೋ ಮಾಡಿ ತೋರಿಸಷ್ಟು ಇಲ್ಲ, ಎಕ್ಸಾಸ್ಟ್ ಆಗಿದ್ದೀನಿ. ಸೊ ಐ ಆಮ್ ಜಸ್ಟ್ ವಾಕಿಂಗ್, ಐ ಆಮ್ ಜಸ್ಟ್ ಗೋಯಿಂಗ್. ಸೊ ಯಾ ಲೆಫ್ಟ್ ಸೈಡ್. ಸೊ ನಾನು ಹೇಳ್ದಾಗೆ ಎರಡು ಸೈಡು ಇದೆ. ಸೊ ಯಾ ನಾವು ತುಂಬ ಹೊಟ್ಟೆ ಹಸ್ಬಿಟ್ಟಿದೆ. ಐ ಆಮ್ ಎಕ್ಸಾಸ್ಟೆಡ್. ಲೆಟ್ ಮಿ ಹ್ಯಾವ್ ಲಂಚ್. ಸೊ ಇಲ್ಲೇ ಮಲ್ಲೇಶ್ವರಮಲ್ಲೇ ತಿನ್ನೋಣ. ಸಿ ಹಿಯರ್, ಓ ಮೈ ಗಾಡ್, ಈ ಕಡೆ ಸೈಡು ಅಷ್ಟೇ ಕಲೆಕ್ಷನ್ ಇದೆ, ಅಷ್ಟೇ ಸ್ಟೋರ್ಸು ಇದೆ, ಅಷ್ಟೇ ಸ್ಟ್ರೀಟಲ್ಲೂ ಕಲೆಕ್ಷನ್ ಇದೆ. ಸೊ ಬೋತ್ ದ ಸೈಡ್ಸ್. ಯಾವ ಹೋಟೆಲ್ಗೆ ಹೋಗ್ತಾ ಇರೋದೀಗ? ಹಾಂ, ಕರೆಕ್ಟಾಗಿ ಹೇಳು. ಆಲ್ ಬೇಕಾ? ಆಲ್ ಬೆಕ್ ಫೇಮಸ್ ಇಲ್ಲಿ ಮಲ್ಲೇಶ್ವರಮಲ್ಲಿ. ಫೇಮಸ್ ಅಂತಲ್ಲ, ತುಂಬ ಬ್ರಾಂಚಸ್ ಇದೆ, ಎಂಪೈರ್ ತರೋದು. ಹಾಂ. ಓ ಮೈ ಗಾಡ್, ಐ ಆಮ್ ಎಕ್ಸಾಸ್ಟೆಡ್ ಬ್ರೋ. ಐಮ್ ಲೈಕ್ ಐ ಕಾಂಟ್. ಒಂದು ಹೆಜ್ಜೆನೂ ಇಡೋಕ್ಕಾಗಲ್ಲ, ಹಂಗೆ ನಿಂತಿದ್ದೀನಿ. 10 minutes ವೇಟಿಂಗಲ್ಲಿದ್ದೀವಿ. ಫುಲ್ ಫ್ರೆಶ್ ಐಸ್ ಕ್ರೀಮ್ ತಿನ್ನಬೇಕು, ಇದು ಸ್ಯಾಟಿಸ್ಫೈ ಆಗಲ್ಲ. We are back at Mantri Mall to have ice cream and to catch metro. So metro station direct Mantri Mall ge barodrinda, so first second floor alli we'll have ice cream and we'll go catch metro. One eternity later. Hi! So yeah, it's time to say hi once again. So ಮಲ್ಲೇಶ್ವರಂಗೆ ಹೋಗಿ ಬಂದು 2 days ಆಯಿತು. After 2 days I'm checking into this video. So yeah, ಅವತ್ತು ಮಲ್ಲೇಶ್ವರಮಿಂದ ವಾಪಸ್ ಬಂದಿದ್ದ ದಿನ ನಾನು ಫುಲ್ ಸುಸ್ತಾಗ್ಬಿಟ್ಟಿದ್ದೆ. I was fully like strained. ನನ್ನ ಕೈಲಿ ವಿಡಿಯೋ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಆ ಥರ ಇತ್ತು. ಆ್ಯಂಡ್ ಯಾ ಐ ಥಿಂಕ್ ಅರೌಂಡ್ 7-8 ಕಿಲೋಮೀಟರ್ಸ್ ಮೇಲೆ ನಡೆದು ಓಡಾಡಿದ್ದೀವಿ. ಸೊ ಅಫ್ಕೋರ್ಸ್ ಮೈ ಲೆಗ್ ವಾಸ್ ಸಿಂಗಿಂಗ್ ಸಾಂಗ್. ಆ್ಯಂಡ್ ಎಸ್, ಸೊ ಮಲ್ಲೇಶ್ವರಂ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ, ಓ ಮೈ ಗಾಡ್, ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್, ಅ ಗ್ರೇಟ್ ಸ್ಟ್ರೀಟ್. ವಾವ್, ಒಂದೇ ವರ್ಡಲ್ಲಿ ಹೇಳಬೇಕಂದ್ರೆ ಇಟ್ಸ್ ಅ ವಾವ್ ಎಕ್ಸ್ಪೀರಿಯನ್ಸ್. ಸೊ ಯಾ, ಆಲ್ ಓವರ್ ಒಂದು ರಿವ್ಯೂ ಕೊಟ್ಬಿಡ್ತೀನಿ ಬಿಕಾಸ್ ನಾನು ಸ್ಟಾರ್ಟಿಂಗಿಂದ ನನ್ನ ಎಕ್ಸ್ಪೀರಿಯನ್ಸ್ ಫುಲ್ ಹೇಳೋದಕ್ಕೆ ಹೋದರೆ ಇಟ್ ವಿಲ್ ಬಿ ಅ ವೆರಿ ಬಿಗ್ ಲಾಂಗ್ ಲೆಂತಿ ವಿಡಿಯೋ. ಬಟ್ ಯಾ, ಸ್ಟಾರ್ಟಿಂಗಿಂದ ಎಲ್ಲ ವೀಡಿಯೋದಲ್ಲಿ ನೋಡಿದರೆ ಅಷ್ಟೇ. ಸ್ವಲ್ಪ ಮಂತ್ರಿ ಮಾಲಿಂದ ಸ್ವಲ್ಪ ಡೌನ್ ಬಂದ್ಬಿಟ್ಟು ಸ್ವಲ್ಪ ನಡಿಬೇಕು, ಒಂದು ಸರ್ಕಲ್ ಸಿಗುತ್ತೆ. ಸೊ ಆ ಸರ್ಕಲಿಂದ
ಸ್ಟ್ರೀಟ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಓ ಮೈ ಗಾಡ್, ವಾಟ್ ಅ ಕಲೆಕ್ಷನ್ ಬ್ರೋ. ಇಟ್ ವಾಸ್ ಹ್ಯೂಜ್. ದ ಸ್ಟ್ರೀಟ್ ವಾಸ್ ಸೋ ಹ್ಯೂಜ್. ಐ ಥಿಂಕ್ ಇಟ್ಸ್ ಮೋರ್ ದೆನ್ 8-9 ಕಿಲೋಮೀಟರ್ಸ್. ಆ್ಯಂಡ್ ಮುಂದೆ ಮಾರ್ಕೆಟ್ ಇದೆ, ಅಲ್ಲಿ ತನಕನೂ ಸ್ಟ್ರೀಟ್ ಇದೆ. ಸೊ ನಾನು ಅಲ್ಲಿ ತನಕ ಎಲ್ಲ ಹೋಗಲಿಲ್ಲ, ನೀವು ನೋಡಿದ್ರಿ ವಿಡಿಯೋದಲ್ಲಿ. ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಆಸಮ್, ಸೂಪರ್, ಬಿಕಾಸ್ ಸ್ಟ್ರೀಟ್ ತುಂಬ ದೊಡ್ಡದಾಗಿದೆ ಆ್ಯಂಡ್ ಕಲೆಕ್ಷನ್ಸ್ ತುಂಬ ವೈಡ್ ಆಗಿದೆ. ವಿಂಟರ್ ವೇರ್ ಕಲೆಕ್ಷನ್ಸ್, ಫುಟ್ವೇರ್, ಬ್ಯಾಗ್, ಎಥ್ನಿಕ್ ವೇರ್ ಆ್ಯಂಡ್ ಶಾಪ್ಸ್ ಕೂಡ ಥೌಸಂಡ್ಸ್ ಆಫ್ ಶಾಪ್ ಇದೆ. ನೀವು ಸ್ಟ್ರೀಟಲ್ಲಿ ನಾನು ಫುಟ್ಪಾತ್ ಮೇಲೆ ತೊಗೊಳ್ಳಲ್ಲ, ಶಾಪ್ಸಲ್ಲಿ ತೊಗೋತೀನಿ ಅಂದರೆ ಶಾಪ್ಸಲ್ಲೂ ಕೂಡ ವೆರೈಟೀಸ್ ಇದೆ ಆ್ಯಂಡ್ ಥೌಸಂಡ್ಸ್ ಆಫ್ ಶಾಪ್ಸ್ ಇದೆ. ಆ್ಯಂಡ್ ಇನ್ನೊಂದು ಹೇಳಬೇಕು, ಬರೀ ಇದಿಷ್ಟೇ ಅಲ್ಲ, ಯು ವಿಲ್ ಗೆಟ್ ಮೋರ್ ಆಫ್ ಲೈಕ್ ಸಮ್ ಅದರ್ ಆಕ್ಸೆಸರೀಸ್. ಲೈಕ್ ನಾನೀಗ ಆ್ಯಂಕ್ಲೆಟ್ ಎಷ್ಟೊಂದು ನೋಡ್ತಾ ಇದ್ದೆ, ದೃಷ್ಟಿದು ಹಾಕೋತಾರಲ್ಲ ಅದು. ಸೊ ಆ ಥರ ಡಿಫ್ರೆಂಟ್ ಥಿಂಗ್ಸ್ ಸಿಗುತ್ತೆ. ಜೂಟ್ ಬ್ಯಾಗ್ ಸಿಗುತ್ತೆ. ಸೊ ಎಲ್ಲ ರೇಂಜ್ ನಾನು ಅಬ್ಸರ್ವ್ ಮಾಡಿದ್ದು 100ಇಂದನೂ ಸ್ಟಾರ್ಟ್ ಇದೆ. ಸೊ 100ಇಂದ 650, 700, 550 ಆಲ್ ಓವರ್ ಸ್ಟ್ರೀಟ್. ಮೇಜರ್ ಕಲೆಕ್ಷನ್ ಬಂದ್ಬಿಟ್ಟು ಕುರ್ತಾಸ್. ನೀವು ಎಥ್ನಿಕ್ ವೇರ್ ತೊಗೋಬೇಕಾ, ಪ್ಲೀಸ್ ಗೋ ರಶ್ ಇನ್ ಟು ದ ಮಲ್ಲೇಶ್ವರಂ, ಬಿಕಾಸ್ ಎಥ್ನಿಕ್ ವೇರ್ ಕಲೆಕ್ಷನ್, ಕುರ್ತಾಸ್ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಮೆಟೀರಿಯಲ್ ವೈಸ್ ಟಾಪ್ ನಾಚ್ ಇದೆ. ಎಲ್ಲ ಇದೆ, ಜಾರ್ಜೆಟ್ ಇದೆ, ಕಾಟನ್ ಇದೆ. ಸೊ ಆ ಥರ ಎಲ್ಲ ವೆರೈಟೀಸ್ ಇದೆ. ಆ್ಯಂಡ್ ವಿಂಟರ್ ಕಲೆಕ್ಷನ್ ಬಂದ್ಬಿಟ್ಟು 150ಇಂದ ಸ್ಟಾರ್ಟ್ ಆಗುತ್ತೆ, 150ಇಂದ 250. ಸೊ ನೀವು ಒಂದು ಕಡೆ ಅಂತೂ ಏನೇ ತೊಗೊಂಡ್ರು 150 ಅಂತ ಆಯಿತು. ಅಲ್ಲಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಆ್ಯಂಡ್ ಇನ್ನೊಂದೇನೋ ನೀವು ಹಾಕಿ ಲೈಕ್ ಡಂಪ್ ಮಾಡಿರ್ತಾರೆ. ಸೊ ನೀವು ಹುಡುಕ್ಬಿಟ್ಟು ತೊಗೋಬೇಕು. ಸೊ ಆಲ್ಮೋಸ್ಟ್ ಅಲ್ಲೂ ಕೂಡ ಕಾರ್ಡಿಯನ್ ಇತ್ತು, ಲಾಂಗ್ ಸ್ಟ್ರಗ್ ಇತ್ತು, ಸ್ವೆಟರ್ ಡ್ರೆಸ್ ಇತ್ತು. ಸೊ ಕಾಶ್ಮೀರಲ್ಲೆಲ್ಲ ಹಾಕೋತಾರಲ್ಲ ಆ ಥರ ಎಲ್ಲ ತುಂಬ ಚೆನ್ನಾಗಿತ್ತು. ಯಾ, ಆ್ಯಂಡ್ ಫುಟ್ವೇರ್ ಕಲೆಕ್ಷನ್ ಹ್ಯೂಜ್ ಇದೆ. ಬ್ಯಾಗ್ಸ್ ಕಲೆಕ್ಷನ್ ಅಷ್ಟೇ, ತುಂಬ ಎಲ್ಲ ಸಾರ್ಟ್ ಆಫ್ ಸ್ಲಿಂಗ್ ಬ್ಯಾಗ್, ಟೋಟೆ ಬ್ಯಾಗ್, ಹ್ಯಾಂಡ್ ಬ್ಯಾಗ್ ಎಲ್ಲ ಸಿಗುತ್ತೆ. ಆ್ಯಂಡ್ ಜುವೆಲ್ಸ್ ಬಂದ್ಬಿಟ್ಟು ಎಥ್ನಿಕ್ ವೇರ್ ಜುವೆಲ್ಸ್, ಚೋಕರ್ಸ್, ಲೈಕ್ ಮ್ಯಾರೇಜಸ್ಗೆಲ್ಲ ಹಾಕೋತೀವಲ್ಲ ಸೌತ್ ಇಂಡಿಯನಲ್ಲಿ, ಗ್ರ್ಯಾಂಡ್ ಫಂಕ್ಷನ್ ಸೆಟ್ಸ್, ಆ ಸೆಟ್ಗಳು ತುಂಬ ಇದೆ. ಆ್ಯಂಡ್ ಅಲ್ಲಿ ಬಾರ್ಗೇನಿಂಗ್ ಕೂಡ ಓಪನ್ ಇದೆ. ಸೊ ಆ ಸೆಟ್ಗಳು ನಾನು ಎಲ್ಲ ಕಡೆ ನೋಡಿದೆ ಆ್ಯಂಡ್ ತುಂಬ ಚೆನ್ನಾಗಿತ್ತು, ಬ್ಯೂಟಿಫುಲ್ ಆಗಿತ್ತು. ಒಂದು ಸೆಟ್ ಎಲ್ಲ ನಾನು ವಿಚಾರಿಸಿದೆ, ದೇ ವಾಸ್ ಸೇಯಿಂಗ್ ಫಾರ್ 550 ಆ್ಯಂಡ್ ಬಾರ್ಗೇನಿಂಗ್ ಮಾಡ್ಬೋದು ನೀವು. ಲಾಸ್ಟ್ಲಿ ಫುಡ್. ಸೊ ಅದು ಹೇಗೆ ಮರೆಯೋಕ್ಕಾಗುತ್ತೆ. ಸೊ ಸ್ಟ್ರೀಟ್ ಮಧ್ಯದಲ್ಲಿ ಶಾಪ್ಸ್ ಇದೆಯಲ್ಲ, ಬರೀ ಕ್ಲಾತಿಂಗ್ ಶಾಪ್ಸ್ ಇಲ್ಲ, ಎಷ್ಟೊಂದು ವೆರೈಟೀಸ್ ಆಫ್ ಸ್ವೀಟ್ಸ್ ಇದೆ, ಎಷ್ಟೊಂದು ಸ್ನ್ಯಾಕ್ಸ್ ಇದೆ. ಫುಡ್ ಕೂಡ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ನಾನು ಹೋಗಿದ್ದು ಆಶಾ ಸ್ವೀಟ್ಸ್, ಅಲ್ಲಿದೆ ಅಂತ ಗೊತ್ತಿರಲಿಲ್ಲ ನನಗೆ, ಅದು ಫೇಮಸ್ ಇದೆ. ಸೊ ಅದಿದೆ. ಸೊ ನಂದು ಹೈಲಿ ರೆಕಮೆಂಡೇಶನ್ ಅದನ್ನೇ ಮಾಡೋದು. ಸೊ ಇಫ್ ಯು ಗೋಯಿಂಗ್ ಫಾರ್ ಸ್ಟ್ರೀಟ್ ಶಾಪಿಂಗ್, ಸ್ಟ್ರೀಟೆಲ್ಲ ಶಾಪ್ ಮಾಡಿ ಸುಸ್ತಾಗಿದ್ರೆ ಗೋ ಫಾರ್ ಆಶಾ ಸ್ವೀಟ್ಸ್. ತುಂಬ ವೆರೈಟೀಸ್ ಆಫ್ ಸ್ವೀಟ್ಸ್ ಅಥವಾ ಡಿಫ್ರೆಂಟ್ ಸಾರ್ಟ್ ಆಫ್ ಫುಡ್ ಇದೆ. ಸೊ ಗೋ ಅಂಡ್ ಎಕ್ಸ್ಪೀರಿಯನ್ಸ್ ಇಟ್. ವಾಂಟ್ ಟು ಹ್ಯಾವ್ ಕಂಪ್ಲೀಟ್ ಮೀಲ್ ಫುಡ್ ಅಂದ್ರೂ ಕೂಡ ಸುಮಾರು ಆಪ್ಷನ್ಸ್ ಇದೆ. ಆಲ್ಬೆಕ್ ಇದೆ, ಹಳ್ಳಿ ಮನೆ ಇದೆ. ಸೊ ವೆಜಿಟೇರಿಯನ್ಸ್ಗೆ ಅಥವಾ ಫುಲ್ ಹಳ್ಳಿ ಮನೆಯ ವೈಬ್ಸ್ ಎಲ್ಲ ಗೊತ್ತಲ್ಲ, ಅದಿದೆ. ಆ್ಯಂಡ್ ದೊನ್ನೆ ಬಿರಿಯಾನಿ ಮನೆ ಏನೋ ಅದೊಂದು ನೋಡಿದೆ ನಾನು. ಇನ್ ಬಿಟ್ವೀನ್ ಶಾಪಿಂಗ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ವೆರೈಟೀಸ್ ಆಫ್ ಫುಡ್. ಕೋರ್ಸ್ ಸ್ಟ್ರೀಟ್ ಯಾಕೆ ಇಷ್ಟ ಆಗೋದು ಮೇಜರ್ಲಿ ಅಂದರೆ ಸ್ಟ್ರೀಟ್ ಈಸ್ ಸೋ ಫ್ರೆಂಡ್ಲಿ. ಸೊ ನೀವು ಶಾಪ್ ಕೀಪರ್ಸ್ ಯಾರೇ ಆಗಿರಲಿ ತುಂಬ ಫ್ರೆಂಡ್ಲಿ, ಯಾರೂ ರ್ಯಾಶ್ ಇಲ್ಲ, ಅದು ಮಾಡಬೇಡಿ, ಇದು ಮುಟ್ಬೇಡಿ, ನೋಡಬೇಡಿ, ಆ ಥರ ಏನೂ ಹೇಳೋದಿಲ್ಲ. ಅವ್ರು ತುಂಬ ಫ್ರೆಂಡ್ಲಿ. ನೋಡಿ ಎಷ್ಟೊಂದು ಜನ ಹೀಗೆ ಅಂತಿರೋ, ನೋಡಿ ಮೇಡಮ್ ಇಲ್ಲ ನಾನು ಓಪನ್ ಮಾಡೋದಿಲ್ಲ ಅಂತಿದೆ, ಬಿಕಾಸ್ ನಾನು ವಿಡಿಯೋ ಪರ್ಪಸ್ಗೆ ಹೋಗ್ಬಿಟ್ಟು ಎಲ್ಲ ಓಪನ್ ಮಾಡಿಬಿಟ್ಟು ಸುಮ್ಮನೆ ಏನು ತೊಗೊಳ್ದೆ ಬರಬಾರ್ದು ಅಂತ. ಬಟ್ ಅವರು ನೋಡಿ ಏನು ತೊಂದರೆ ಇಲ್ಲ, ಲೈಕ್ ನೋಡೋದಕ್ಕೆ ದುಡ್ಡು ಕೊಡ್ಬೇಕಾ ಅಂತೆಲ್ಲ ಲೈಕ್ ಅವರೇ ತೋರಿಸ್ತಾ ಇದ್ರು. ಸೊ ಐ ಆಮ್ ಹ್ಯಾಪಿ ಫಾರ್ ದಟ್. ಓವರ್ ಆಲ್ ಇಟ್ಸ್ ಅ ವೆರಿ ಗ್ರೇಟ್ experience. It is so friendly experience. So yeah, I think ಇಷ್ಟು ಹೇಳಿದ್ದು ಸ್ಟ್ರೀಟ್ ಬಗ್ಗೆ ಸಾಕು. ಸೊ ಯಾ, ನಾವು ಇಟ್ಸ್ ಟೈಮ್ ಟು ಡೂ ಅ ಹಾಲ್ ವಿಡಿಯೋ. ಸೊ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ಕ್ವಿಕ್ ಆಗಿ ತೋರಿಸ್ತೀನಿ. ವಾಟ್ ದಿಸ್ 3 ಪೀಸ್ ಫ್ರಮ್ ಮಲ್ಲೇಶ್ವರಂ. ನಾನು ಮಲ್ಲೇಶ್ವರಮಲ್ಲೇ ಈ 3 ಪೀಸ್ ತೊಗೊಂಡಿದ್ದು, ಬಟ್ ಈ ಸರಿ ಹೋದಾಗಲ್ಲ, ಲಾಸ್ಟ್ ಟೈಮ್ ಹೋದಾಗ. ಸೊ ಅದಕ್ಕೆ ಇದು 3 ತೋರಿಸ್ಬಿಡೋಣ ಅಂತ ಅಷ್ಟೇನೆ. ಕ್ಯಾನ್ ಯು ಬಿಲೀವ್ ದಟ್ ಐ ಗಾಟ್ ದಿಸ್ ಫ್ರಮ್ ಮಲ್ಲೇಶ್ವರಂ. ಸೊ ಈ ಡ್ರೆಸ್ ನೋಡ್ತಾ ಇದ್ದೀರಾ ನೀವು, ಇಟ್ಸ್ ಅ ಡ್ರೆಸ್, ಇಟ್ಸ್ ಅ ಸ್ವೆಟರ್ ಡ್ರೆಸ್. ಆ್ಯಂಡ್ ಮೆಟೀರಿಯಲ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಐ ಥಿಂಕ್ ಝಾರಾದು H&Mದು ಮೆಟೀರಿಯಲ್ ಇರುತ್ತಲ್ಲ ಅದೇ ಥರ ಇದೆ. ಆ್ಯಂಡ್ ತುಂಬ ಕೋಸಿಯಾಗಿ ಗುಡ್ ಫೀಲ್ ಕೊಡುತ್ತೆ. ಸೊ ದಿಸ್ ಈಸ್ ಅ ಡ್ರೆಸ್. ಸೊ ಬಟ್ ಐ ಆಮ್ ಲವ್ವಿಂಗ್ ದಿಸ್ ಡ್ರೆಸ್. ಸೊ ನೀ ಲೆಂತ್ ತನಕ ಬರುತ್ತೆ. ನಾನು ಪ್ರೈಸ್ ಮೆನ್ಷನ್ ಮಾಡಲಿಲ್ಲ. ಸೊ 250 ಕೊಟ್ಟಿದ್ದು ನಾನು ಅದಕ್ಕೆ. ಸೊ ನೆಕ್ಸ್ಟ್ ಒಂದು ಕೈಯಲ್ಲಿದೆ. ಸೊ ನೋಡಿ, ಇದನ್ನು ನಾನು ಸ್ಟ್ರೀಟಲ್ಲಿ ತೊಗೊಂಡಿದ್ದೆ ಅಂದರೆ ಯಾರು ಬಿಲೀವ್ ಮಾಡ್ತಾರೆ? ನಮ್ಮ ಮನೇಲೂ ಕೂಡ ಯಾರೂ ಬಿಲೀವ್ ಮಾಡಲಿಲ್ಲ. ಇಟ್ಸ್ ಅ ಕೋಟ್, ಸೊ ಕೋಟ್ ಥರ. ಸೊ ಇಲ್ಲಿ ನೀ ಲೆಂತ್ ತನಕ ಬರುತ್ತೆ. ಸೊ ಓಪನ್, ಬಟ್ ಏನು ಬಟನ್ಸ್ ಎಲ್ಲ ಇಲ್ಲ. ಬಟ್ ಇಟ್ ಇಸ್ ಸೋ ಹ್ಯೂಜ್, ತುಂಬ ಭಾರ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ, ಕೋಸಿ ಆಗಿದೆ. ಇದೊಂದು ಹಾಕೋಬಿಟ್ರೆ ಸಾಕು, ಎಷ್ಟೇ ಚಳಿ ಆಗಲ್ಲ. ಸೊ ಕಾಶ್ಮೀರಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ ಆ ಥರ ಇದೆ. ಸೊ ಇದಕ್ಕೂ ಕೂಡ ನಾನು 250ನೇ ಪೇ ಮಾಡಿದ್ದು. ಆ್ಯಂಡ್ ದಿಸ್ ಒನ್, ಇದು ಬಂದ್ಬಿಟ್ರು, ದಿಸ್ ಇಸ್ ಮೈ ಫೇವ್ರೆಟ್. ಸೊ ಐ ಜಸ್ಟ್ ವೇರ್ ಇಟ್.
ಸೊ ಇದು ಬಂದ್ಬಿಟ್ಟು ಓವರ್ ಸೈಜ್. ಸೊ ಇದು ಎಕ್ಸೆಲ್, ಇದು ಅದೆಲ್ಲ ಎಸ್ ಸೈಜು. ಸೊ ಇದು ಬಂದ್ಬಿಟ್ಟು ಎಕ್ಸೆಲ್ಲು. ಸೊ ಇದು ಓವರ್ ಸೈಜ್ ದೊಡ್ಡದು ಅಂತ ಗೊತ್ತಿದ್ರೂ ತೊಗೊಂಡೆ ನಾನು. ಯಾಕೆ ಅಂದರೆ ನನಗೆ ಸಖತ್ ಇಷ್ಟ ಆಗೋಯ್ತು ಇದು, ಅದಕ್ಕೆ. ಆ್ಯಂಡ್ ತುಂಬ ಚೆನ್ನಾಗಿದೆ, ನಿಮ್ಗೆ ಮೆಟೀರಿಯಲ್ ನೋಡಿದ್ರೇ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ಥರ ಡಿಸೈನ್ ಇದೆ. ಓವರ್ ಸೈಜ್ ಆದರೂ ಪರವಾಗಿಲ್ಲ, ಬಿಕಾಸ್ ನನ್ನ ನೇಟಿವ್ ಬಂದ್ಬಿಟ್ಟು ಚಿಕ್ಕಮಂಗ್ಳೂರು. ಸೊ ಅಲ್ಲೆಲ್ಲ ಹೋದಾಗ ಚೆನ್ನಾಗಿರುತ್ತೆ ಇದೆಲ್ಲ ಹಾಕೊಳ್ಳೋಕ್ಕೆ, ತುಂಬ ಕೋಸಿಯಾಗಿರುತ್ತೆ ಅಂತ ಐ ಗಾಟ್ ಇಟ್. ಸೊ ಯಾ, ದಿಸ್ ಈಸ್ ಮೈ ಫೇವ್ರೆಟ್, ಐ ಲವ್ ದಿಸ್. ಇದು ಬಂದ್ಬಿಟ್ಟು ನಾನು ಈ ಸರಿ ಈಗ ಹೋಗಿದ್ನಲ್ಲ ಅವಾಗ ತೊಗೊಂಡಿದ್ದು. ಇದು ಬಂದ್ಬಿಟ್ಟು ಐ ಥಿಂಕ್ 250 ಏನೋ ಹೇಳಿದ್ರು, 200 ಕೊಟ್ಟೆ. ಬಟ್ ಇದು ಯಾಕೆ 150ಗೆಲ್ಲ ಸಿಕ್ಕ ಕಡೆ ಇದಿರಲಿಲ್ಲ. ಯಾಕೆ ಅಂದರೆ ಇದು ಫುಲ್ ಲಾಂಗ್ ಇದೆ, ಲೈಕ್ ಲಿಟ್ರಲಿ ಇದು ಶೇಪ್ ಬಂದ್ಬಿಟ್ಟು ನೋಡ್ತಾ ಇದ್ದೀರಾ ನೀವು. ಸಿ, ಇಟ್ಸ್ ಟೂ ಲಾಂಗ್ ಆ್ಯಂಡ್ ಇಟ್ಸ್ ರೌಂಡ್, ಲೈಕ್ ಈ ಥರ ಇದೆ, ಕಟ್ಟೋದಿದೆ. ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ಸ್ಟ್ರೀಟಲ್ಲಿ ತೊಗೊಂಡಿದ್ದೀವಿ ಅಂದರೆ ಯಾರು ಬಿಲೀವ್ ಮಾಡ್ತಾರೆ. ಆ್ಯಂಡ್ ಮೆಟೀರಿಯಲ್ ವೈಸು ಕೂಡ ತುಂಬ ಚೆನ್ನಾಗಿದೆ. 200 rupeesಗೆ ಐ ಗಾಟ್ ದಿಸ್ ಆ್ಯಂಡ್ ಇಟ್ಸ್ ಫ್ರಮ್ ರೇರ್. ನಾನು ಈ ಬ್ರ್ಯಾಂಡ್ನ ಮಿಂತ್ರದಲ್ಲೆಲ್ಲ ನೋಡಿದ್ದೀನಿ. ಸೊ ಐ ವಾಸ್ ಲೈಕ್ ಐ ವಾಂಟ್ ದಿಸ್ ಅಂತ ಐ ಗ್ರ್ಯಾಬ್ಡ್ ಇಟ್. ಆ್ಯಂಡ್ ಇದನ್ನು ನೋಡಿದ್ರಿ ನೀವು ನಾನು ತೊಗೊಂಡಿದ್ದು. ಓ ಮೈ ಗಾಡ್, ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ವರ್ಕು. ಎಲ್ಲೂ ಥ್ರೆಡ್ ಆಚೆ ಬಂದಿಲ್ಲ, ಏನಿಲ್ಲ. ಈಗ ಸೈಜ್ ಬಂದ್ಬಿಟ್ಟು ಅಲ್ಲೆಲ್ಲ ಸೈಜಿಂದನೇ ಸ್ಟಾರ್ಟಿಂಗ್ ಸೈಜ್ ಇದ್ದಿದ್ದು, ಬಿಕಾಸ್ ಎಸ್ ಇರಲಿಲ್ಲ. ಸೊ ನಮ್ಮಂಥ ಎಸ್ ಸೈಜ್ ಅವ್ರಿಗೆ, ಸ್ವಲ್ಪ ಸಣ್ಣ ಇರೋರಿಗೆ ಅಫ್ಕೋರ್ಸ್ ಲೂಸ್ ಆಗುತ್ತೆ. ಸೊ ನಾವು ಫಿಟ್ಟಿಂಗ್ ಮಾಡಿಸ್ಕೋಬೇಕು. ಸೊ ಇಂದ ಎಕ್ಸೆಲ್, ಡಬಲ್ ಎಕ್ಸೆಲ್ ಎಲ್ಲ ಅಲ್ಲಿ ತನಕನೂ ಇತ್ತು. ಸೊ ಐ ಗಾಟ್ ದಿಸ್ ಒನ್ ಕುರ್ತಾ. ಸೊ ಇದು ಬಂದ್ಬಿಟ್ಟು 250. ಬಾರ್ಗೇನಿಂಗ್ ಏನೂ ಎಕ್ಸೆಪ್ಟ್ ಮಾಡಲಿಲ್ಲ. ಸೊ ನಾನು ಬಾರ್ಗೇನಿಂಗ್ ಅಟ್ಲೀಸ್ಟ್ 200 ಕೊಡಿ ಅಂತ ಅಂದೆ, ಇಲ್ಲ ಅಂದರು. ಸೊ ದೆನ್ ಐ ಪೇಡ್ 250 ಓನ್ಲಿ. ಸೊ ಆ್ಯಂಡ್ ನೆಕ್ಸ್ಟ್ ಥಿಂಗ್ ಏನು ತೊಗೊಂಡೆ ಅಂದರೆ ದೀಸ್ 2 ಕ್ಲಿಪ್ಸ್. ಇಟ್ಸ್ ಸೋ ಕ್ಯೂಟ್. ಸೊ ಒಂದು ನನಗೆ, ಒಂದು ಶರದಿಗೆ ಅಂತ ತೊಗೊಂಡೆ. ಸೊ ಲೆಟ್ ಮಿ ವೇರ್ ಇಟ್. ಇಟ್ಸ್ ಕ್ಯೂಟ್ ರೈಟ್? ಯಾ, ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 30 rupees ಹೇಳಿದ್ರು. ಸೊ ಯಾ, ಟೋಟಲಿ ಐ ಗೇವ್ 60 rupees for this too. I got this ದೃಷ್ಟಿ ದಾರ ಅಂತಾರೋ ಏನೋ ಅಂತಾರೋ, ಬಟ್ ಇದು ತಂತಿಲಿ ಕಟ್ಟಿರೋದು, ಅವರೇ ಮಾಡ್ತಾ ಇದ್ರು. ಸೊ ಅಲ್ಲಿ ನೋಡಿದ್ರಿ ನೀವು, ನಾನು ಹಾಕ್ಸ್ಕೊಂಡಿದ್ದು. ಸೊ ಒಂದು ತೊಗೊಂಡು ಬಂದ್ಬಿಡ್ತಿದೆ, ಒಂದಕ್ಕೆ 50 rupees ಹೇಳಿದ್ರು. ಸೊ 30-40 ಕೊಡಿ ಅಂದ್ರೂ ಮೇಡಮ್ ಅಂತ ಇದ್ರು. ಸೊ ಐ ವಾಸ್ ಲೈಕ್, ಶಿ ವಾಸ್ ಲೈಕ್ ಮೈ ಮದರ್ ಏಜ್, ಲೈಕ್ ಮೈ ಮದರ್ ಓನ್ಲಿ. ಐ ವಾಸ್ ಲೈಕ್ ಓಕೆ ಅಂದ್ಬಿಟ್ಟು 50 rupees ಕೊಟ್ಬಿಟ್ಟು ಬಂದ್ಬಿಡ್ತಿದೆ. ಆ್ಯಂಡ್ ಅಗೇನ್ ಶಿ ವಾಸ್ ಲೈಕ್ ತೊಗೊಳ್ಳಿ, ಇನ್ನೊಂದು ತೊಗೊಳ್ಳಿ ಅಂತ. ಸೊ ದೆನ್ ಐ ಗಾಟ್ ಅಗೇನ್ ಎಕ್ಸ್ಟ್ರಾ 2. ಸೊ ಹಾಗಾಗಿ ಇದು ಇನ್ನೊಂದು ನಾನೇ ತೊಗೊಂಡೆ, ನನಗೆ ಪ್ಲೇನ್ ಬ್ಲ್ಯಾಕ್ ಇರಲಿ ಅಂತ. ಆ್ಯಂಡ್ ಅನದರ್ ಒನ್ ಐ ಗಾಟ್ ಇಟ್ ಫಾರ್ ಶರದಿ. ನೋಡಿದ ತಕ್ಷಣ ಸೊ ಎಲ್ಲ ಸೈಜಸ್ ಇತ್ತು, ಮಕ್ಕಳದು ಎಲ್ಲ ಸೈಜ್. ಸೊ ಟೋಟಲಿ ಫಾರ್ ದಿಸ್ 3 ಐ ಪೇಡ್ 150. ವಿ ಹ್ಯಾವ್ ಸಮ್ ಇಯರಿಂಗ್ಸ್. ಓ ಮೈ ಗಾಡ್, ನನ್ನ ಹತ್ರ ಇಯರಿಂಗ್ಸ್ ಬಂದ್ಬಿಟ್ಟು 150 ಇಯರಿಂಗ್ಸ್ ಮೇಲಿದೆ. ಸೊ ಎಲ್ಲ ಬಂದ್ಬಿಟ್ಟು ಸ್ಟ್ರೀಟ್ ಶಾಪಿಂಗ್ ಇಯರಿಂಗ್ಸೇ. ಐ ಥಿಂಕ್ ಮೇಜರ್ ಇಯರಿಂಗ್ಸ್ ಕಲೆಕ್ಷನ್ ಬಂದ್ಬಿಟ್ಟು ಜಯನಗರ ಅದು. ಸೊ ಎಲ್ಲೇ ಹೋದರೂ ಇಯರಿಂಗ್ಸ್ ಬಿಡಲ್ಲ ನಾನು, ಬಟ್ ತೊಗೋಬಾರ್ದು ಅನ್ಕೋತೀನಿ, ತೊಗೋತೀನಿ. ಇದು ಬಂದ್ಬಿಟ್ಟು ಊಪ್ಸಲ್ಲೇ ಅದೇ ಡೈಮಂಡ್ ಶೇಪ್ದು. ಐ ಗಾಟ್ ದಿಸ್ ಒನ್. ಯಾ, ದಿಸ್ ಕಾಸ್ಟ್ ಮೀ ಫಾರ್ 100 rupees. ಸೊ ಪರ್ಲ್ ಗೊಂಚಲು ಥರ ಇರೋದು, ತುಂಬ ಚೆನ್ನಾಗಿ ಕಾಣಿಸ್ತು ನಾನು ಹಾಕೊಂಡಾಗ. ಸೊ ಹಾಗಾಗಿ ಐ ಕುಡೆಂಟ್ ರೆಸಿಸ್ಟ್. ಸೊ ಇದು ಕೂಡ 100 rupees. ಸೊ ಐ ಗಾಟ್ ದಿಸ್ ಒನ್. ಆ್ಯಂಡ್ ಅದರಲ್ಲೇ ಸ್ಮಾಲ್ ಒನ್ ತೊಗೊಂಡೆ. ಸೊ ಸೇಮ್ ಇದೆ, ಬಟ್ ಸ್ಮಾಲ್ ಒನ್. ಇದೆರಡು ಜೊತೆಲಿ ನೋಡಿದಾಗ ಇಟ್ ವಾಸ್ ಲೈಕ್ ಮದರ್ ಆ್ಯಂಡ್ ಡಾಟರ್. ಸೊ ಇದು ತೊಗೊಂಡ್ಮೇಲೆ ದೆನ್ ಐ ಟುಕ್ ದಿಸ್ ಆಲ್ಸೋ, ಬಿಕಾಸ್ ನೋಡಿದ ತಕ್ಷಣ ಶರದಿ ನೆನಪಾಗಲು. ಸೊ ಐ ಗಾಟ್ ದಿಸ್ ಫಾರ್ ಶರದಿ. ಯಾ, ಈ ಮೂರು ಸೇರಿಸಿ ಐ ಪೇಡ್ 250 rupees. ಸೊ ಹಾಗಾದರೆ ದಿಸ್ 2 for 100 and 1 for 50 rupees. ಯಾ, ಲಾಸ್ಟ್ಲಿ ಐ ಫರ್ಗಾಟನ್ ಟು ಶೋ ದಿಸ್. ಐ ಗಾಟ್ ದಿಸ್ ಒನ್. ಸೊ ಅಲ್ಲಿ ಕಾಲ್ದು ಆ್ಯಂಕ್ಲೆಟ್ ನೋಡ್ಬೇಕಾದ್ರೆ ಹುಡುಗ ಬಂದ್ಬಿಟ್ಟು ಪ್ಲೀಸ್ ತೊಗೊಳ್ಳಿ ಅಂತ ಅಂದ, ಬೋಣಿ ಆಗಿಲ್ಲ, ಪ್ಲೀಸ್ ತೊಗೊಳ್ಳಿ ಅಕ್ಕ ಅಂತ. ಸೊ ಹಾಗಾಗಿ ಐ ಗಾಟ್ ದಿಸ್. ಇದು 25 ರೂಪಾಯಿ, ಲೈಕ್ 25 rupees ಏನೋ. ಐ ಗಾಟ್ ದಿಸ್ ಒನ್. ಆ್ಯಂಡ್ ದಟ್ಸ್ ಇಟ್ ಫಾರ್ ದ ಹಾಲ್. ಸೊ ಏನೇನು ತೊಗೊಂಡಿರೋದು, ಬಿಕಾಸ್ ನನಗೆ ನಾನೇ ಒಂದು ಬೌಂಡ್ರಿ ಹಾಕ್ಕೊಂಡಿದ್ದೆ, ಸೊ ತೊಗೋಬಾರ್ದು ಎಲ್ಲಾನು ಅಂತ. ಬಟ್ ಆದರೂ ಕೂಡ 2 ಪ್ರಾಡಕ್ಟ್ ಮಿಸ್ ಮಾಡಿದೆ. ನಾನು ಒಂದು ಕಡೆ ಫುಟ್ವೇರ್ ನೋಡಿದೆ, ಗೊತ್ತಾ, ಆ ಫುಟ್ವೇರ್ ನನಗೆ ಬೇಕಿತ್ತು, ಐ ಮಿಸ್ಡ್ ಇಟ್. ಆ್ಯಂಡ್ ಅನದರ್ ಒನ್, ನಾನು ಒಂದು ವೈಟ್ ಕುರ್ತಾ ನೋಡಿದೆ. ವೈಟ್ ಕುರ್ತಾ ವಾಸ್ ಸೋ ಗುಡ್. ಇಟ್ಸ್ ಫುಲ್ ಆಫ್ ವರ್ಕ್, ಜಾರ್ಜೆಟ್. ಸೊ ಅದು ಕೂಡ ಮರ್ತೋದೆ ನಾನು ಅದು ತೊಗೊಳ್ಳೋದು. ಐ ಮಿಸ್ಡ್ 2 products. ಸೊ ನೆಕ್ಸ್ಟ್ ಟೈಮ್ ಇಫ್ ಐ ಗೋ ಐ ವಿಲ್ ಗೆಟ್ ಇಟ್. ಸೊ ಯಾ, ಇಟ್ಸ್ ಟೈಮ್ ಟು ಎಂಡ್ ದಿಸ್ ವ್ಲಾಗ್. ಐ ಹೋಪ್ ಯು ಆಲ್ ಲವ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ಮೆಲ್ಲರಿಗೂ ಖುಷಿಯಾಗಿದೆ ಈ ವಿಡಿಯೋ ನೋಡಿ, ಮತ್ತು ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರ ಜೊತೆ ಶೇರ್ ಮಾಡಿ, so that I can reach more people. So yeah, that's it for the video. Until we meet next time, love you guys, miss you, take care, bye, and don't forget to subscribe to my channel.